ಈಗೇನಾಗಿದೆ, ಈ ಸರ್ಕಾರದಲ್ಲಿ ಅಧಿಕಾರಿಗಳು ಸಹ ಮುಖ್ಯಮಂತ್ರಿ ಫೇವರ್ ಆಗಿರೋರು ಕೆಲವರಿದ್ದಾರೆ, ಇಲ್ಲಿ ಇನ್ನೊಬ್ಬರು ಕುರ್ಚಿ ಬೇಕು ಅನ್ನೋರ ಪರವಾಗೂ ಫೇವರ್ ಆಗಿರೋ ಅಧಿಕಾರಿಗಳು ಕೆಲವರಿದ್ದಾರೆ. ಟೀಮ್ ಇದೆ ಇಲ್ಲಿ. ಆ ಟೀಮ್ಗಳು ಇದನ್ನೆಲ್ಲ ನಡೆಸ್ತಾ ಇರ್ಬೋದೇನೋ ಅಂತ ಹೇಳಿದ್ದೀನಿ. ಇರ್ತಕ್ಕಂಥ ವಾಸ್ತವಾಂಶ ಹೇಳಿದ್ದೀನಿ. ಅದಕ್ಕೆ ಇದೇನೋ ಇದು ಕಳ್ಳ ಅಂದ್ರೆ ಕುಂಬಳ ಅಂತ ಏನೋ ಗಾದೆ ಮಾತಿದೆಯಲ್ಲ, ಕುಂಬಳಕಾಯಿ ಕಳ್ಳ ಅಂದರೆ ಹೆಗಲು ಮುಟ್ಕೊಂಡು ನೋಡ್ಕೊಂಡ್ರು ಅಂತೇಳಿ, ಅದನ್ನು ಪರಚ್ಕೊಂಡು ಮೈಕೈ ಪರಚ್ಕೊಂಡು ಮುಖ್ಯಮಂತ್ರಿಗಳು ಮಾತಾಡ್ತಾರೆ ಅಂದ್ರೆ ನಾನೇನು ಮಾಡೋಕ್ಕಾಯ್ತು? ನಾವು ಹಾಲು ಜನ ಥರ ಇದ್ದೀವಿ. ಅಯ್ಯೋ, ಹಾಲು ಜೇನಲ್ಲ, ಅದಕ್ಕೆ ಇನ್ನೂ ಏನಾದ್ರು ಸಕ್ಕರೆನೂ ಸೇರಿಸ್ಕೊಳ್ಳಿ. ಜೇನು ಸ್ವಲ್ಪ ಕಡಿಮೆ ಇದ್ದರೆ ಸಕ್ಕರೆನೂ ಸ್ವಲ್ಪ ಸೇರಿಸ್ಕೊಳ್ಳಿ, ನನಗೇನು ಅಬ್ಜೆಕ್ಷನ್ ಇಲ್ಲ. ನಾವ್ಯಾಕೆ ಅಸೂಯೆ ಪಡೋದ? ಅಧಿಕಾರದಿಂದ ವಂಚಿತರಾಗಿ ಅಸೂಯೆ ಪಡ್ತಾವ್ರೆ. ನಾನು ಕೇಂದ್ರದ ಮಂತ್ರಿ ಆಗಿದ್ದೀನಿ. ಇಲ್ಲಿ ನಡೀತಿರ್ತಕ್ಕಂಥ ಹಲವಾರು ರೀತಿಯ ಜನವಿರೋಧಿ ನೀತಿಗಳ ಬಗ್ಗೆ ಚರ್ಚೆ ಮಾಡ್ತೀವಿ. ಈಗ ಇವರು ವಿರೋಧ ಪಕ್ಷದಲ್ಲಿದ್ದಾರಲ್ಲ, ಇವರು ಅವತ್ತಿನ ಸರ್ಕಾರಗಳನ್ನ ಬೈತಾ ಇದ್ರಲ್ಲ, ಯಾಕೆ ಬೈತಾ ಇದ್ರು? ವಿರೋಧ ಪಕ್ಷದಲ್ಲಿದ್ದಾಗ ಟೀಕೆ ಮಾಡ್ತಾ ಇದ್ರಲ್ಲ, ಅದನ್ನು ಏನಂತ ಹೇಳ್ತಾರೆ ಇವರು ಸಿದ್ದರಾಮಯ್ಯನವರು? ವಿರೋಧ ಪಕ್ಷಗಳು ಇರೋದು ಯಾವ ಸರ್ಕಾರಗಳು ವೈಫಲ್ಯಗಳನ್ನ ತೋರಿಸ್ತಾರೆ, ಜನವಿರೋಧಿ ನೀತಿ ಕೆಲಸಗಳನ್ನ ಮಾಡ್ತಾರೆ, ಅದನ್ನು ಎತ್ತಿಡಲಿಕ್ಕೆ ನಾವಿರೋದು. ಅದನ್ನು ನೀವು ಅಸೂಯೆ ಅಂತ ನೀವು ತಿಳ್ಕೊಂಡ್ರೆ ನಾವೇನು ಮಾಡೋಕ್ಕಾಯ್ತದೆ?